ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಿಂಹರಾಶಿಯವರಿಗೆ ವಿಶ್ವಾಸ ಸಂವತ್ಸರ ಯುಗಾದಿ ಹಾರ್ದಿಕ ಶುಭಾಶಯಗಳು. ಸಿಂಹರಾಶಿಗೆ ವಿಶ್ವಾಸ ಸಂವತ್ಸರದಲ್ಲಿ ಸ್ವಲ್ಪ ಉತ್ತಮ ಫಲಗಳು ಕಂಡುಬರ್ತವೆ. ಸುಮಾರು 100ಕ್ಕೆ 50 ಭಾಗದಷ್ಟು ಸಿಹಿಯು, 50 ಭಾಗದಷ್ಟು ಸ್ವಲ್ಪ ಬೇವಿನ ಕಹಿಯು ವ್ಯಕ್ತವಾಗುತ್ತೆ. ಹಾಗಾಗಿ ಸಮವಾದ ಒಂದು ಮಿಶ್ರ ಫಲದ ಒಂದು ಸೂಚನೆ ಇರುತ್ತೆ. ಆರ್ಥಿಕವಾಗಿ ಬಹಳ ಉತ್ತಮ ಫಲದ ನಿಮಗೆ, ಯಾಕಂದರೆ ಸಂವತ್ಸರ ಆರಂಭವಾಗಿ 1.5 ತಿಂಗಳ ಬಳಿಕ ಅಲ್ಲಿ ಮೇ 15ರಿಂದ ಗುರುಬಲದ ವಿಶೇಷವಾದ ಕೊಡುಗೆ ಬರುತ್ತೆ. ಲಾಭ ಸ್ಥಾನದಲ್ಲಿ ಗುರುಬಲಲಿದ್ದಾನೆ. ಹಾಗಾಗಿ ವಿವಿಧ ರೀತಿಯ ಲಾಭಗಳು ನಿಮಗೆ ಈ ಸಂವತ್ಸರ ಪೂರ್ತಿ ಆಗಲಿವೆ. ಹಣಕಾಸು, ಉದ್ಯೋಗ, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗುತ್ತೆ. ಹೊಸದರ ಆರಂಭ ಮಾಡಬೇಕನ್ನೋರಿಗೆ ಹೊಸ ಸ್ಟಾರ್ಟಪ್ ಮಾಡಲಿಕ್ಕೆ ಅವಕಾಶಗಳು ಬರ್ತವೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಜಯ ಆಗುತ್ತೆ. ಹಿಂದೆ ಇದ್ದಂತಹ ಯಾವುದೇ ರೀತಿಯ ಪೆಂಡಿಂಗ್ ಇದ್ದಂತಹ ಕೋರ್ಟ್ ಕಚೇರಿ ಕೇಸುಗಳು ನಿಮಗೆ ಈಗ ವಿಜಯ ಆಗುವಂಥದ್ದು. ಭೂಮಿಯ ವಿವಾದ, ಆಸ್ತಿ ವಿವಾದಗಳಿದ್ದರೆ ಅವೆಲ್ಲೂ ಈಗ ಪರಿಹಾರಗೊಂಡು ಪಿತ್ರಾರ್ಜಿತ ಆಸ್ತಿ ಇತ್ಯಾದಿಗಳು ಸಿಗುವಂಥ ಅವಕಾಶ ಇರುತ್ತೆ. ಇನ್ನು ನಿಮ್ಮ ಒಂದು ವೃತ್ತಿ ವ್ಯಾಪಾರದಲ್ಲಿ ಎಕ್ಸ್ಪಾಂಡ್ ಮಾಡುವಂಥ ಅವಕಾಶಗಳು ಬರಲಿವೆ. ದೂರ ಪ್ರಯಾಣ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳು ಬರಲಿವೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅವರಿಗೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಬರುವಂಥ ಸಾಧ್ಯತೆ ಬಹಳಷ್ಟು ಉತ್ತಮವಾಗಿರುತ್ತೆ. ಇನ್ನು ಹಿಂದೆ ನೀವು ಮಾಡಿದಂಥ ಯಾವುದೇ ರೀತಿಯ ಒಂದು ಪ್ರಯತ್ನಗಳು ಅದು ವಿಫಲ ಆಗಿತ್ತು, ಅದು ಈ ಸಂವತ್ಸರದಲ್ಲಿ ಅದು ಸಫಲ ಆಗುತ್ತೆ. ಹಾಗಾಗಿ ಗುರುವಿನ ವಿಶೇಷವಾದ ಲಾಭಸ್ಥಾನದ ಪಡೆಯುವಂಥ ಏಕೈಕ ರಾಶಿ ನಿಮ್ಮದಾಗಿದೆ. ಸಂವತ್ಸರದಲ್ಲಿ ಮೇ 15ರಿಂದ ನಿಮಗೆ ಸಂವತ್ಸರದ ಕೊನೆಯವರೆಗೂ ನಿರಂತರವಾಗಿ ಲಾಭಸ್ಥಾನದ ಗುರುವಿನ ಒಂದು ಆಶೀರ್ವಾದ ಇರುತ್ತೆ. ಅದೇ ರೀತಿ ನೀವು ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ದೀರ್ಘವಾದ ಯೋಜನೆಗಳು ಹಾಕಿಕೊಂಡಿದ್ದರೆ ಅವೆಲ್ಲವೂ ಈಗ ಸಫಲತೆ ಆಗುವಂಥ ಅವಕಾಶ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಾಗುತ್ತೆ. ಹಾಗೆ 100ಕ್ಕೆ 50 ಭಾಗ ಉತ್ತಮ ಅಂತ ಹೇಳಿದ್ರೆ, ಅಂದರೆ ಹಣಕಾಸು, ವ್ಯಾಪಾರ, ವೃತ್ತಿ ಎಲ್ಲ ಉತ್ತಮ ಇರುತ್ತೆ. ಆದರೆ ಇತರ ಗ್ರಹಗಳ ಒಂದು ಬೆಂಬಲದ ನಿಮಗೆ ಕೊರತೆ ಇರುವ ಕಾರಣ, ಉದಾಹರಣೆಗೆ ಅಲ್ಲಿ ಶನಿ ಈಗ ಅಷ್ಟಮ ಶನಿಯಾಗಿ ಬರ್ತಾ ಇದ್ದಾನೆ. ಶನಿ ಅಷ್ಟಮ ಶನಿ, ರಾಹು ಸಪ್ತಮದಲ್ಲಿ, ಕೇತು ನಿಮ್ಮ ಜನ್ಮದಲ್ಲಿ ಜನ್ಮರಾಶಿ ಕೇತು ಬರಲಿದ್ದಾನೆ. ಹಾಗಾಗಿ ರಾಹು, ಕೇತು ಮತ್ತು ಶನಿಗಳಿಂದ ನಿಮಗೆ ಆಗುವಂಥ ತೊಂದರೆಗಳು ಮಧ್ಯೆ ಮಧ್ಯೆ ತೊಂದರೆ ಕೊಡ್ಬೋದು. ಉದಾಹರಣೆಗೆ ಅಲ್ಲಿ ಗುರುವಿಗೆ ವಕ್ರಗತಿ ಬಂದಾಗ ಆವಾಗ ಗುರುವಿನ ಪ್ರಭಾವ ಕಡಿಮೆ ಆಗುತ್ತೆ. ಆವಾಗ ಇತರ ಗ್ರಹಗಳು ಅಂದರೆ ರಾಹು, ಕೇತುಗಳ, ಶನಿಗಳ ಒಂದು ಆಟ ನಿಮಗೆ ತೊಂದರೆ ಆಗ್ಬೋದು. ಕೆಲವೊಂದು ಸಮಯದಲ್ಲಿ ನಿಮಗೆ ಆರೋಗ್ಯದಲ್ಲಿ ತೊಂದರೆಗಳು ಬರ್ಬೋದು. ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಅಥವಾ ಹೊಟ್ಟೆಯಲ್ಲಿ ಅಲ್ಸರ್, ಅಸಿಡಿಟಿ ಇತ್ಯಾದಿಗಳು ಬರ್ಬೋದು. ಇನ್ನು ಕೆಲವರಿಗೆ ಸರ್ಜರಿ ಅಂತ ಅವಕಾಶಗಳು ಬರ್ಬೋದು. ಇನ್ನು ನಮಗೆ ಆಕಸ್ಮಿಕ ಖರ್ಚುಗಳು ಹೆಚ್ಚಳಾಗುವಂಥದ್ದು. ಇನ್ನು ಕೆಲವರಿಗೆ ಗುಪ್ತ ಶತ್ರುಗಳ ಬಾಧೆನೂ ಬರ್ಬೋದಾಗಿದೆ. ಹಾಗೆ ಇವೆಲ್ಲದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕು. ಇನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಉತ್ತಮ ಅಂತ ಹೇಳಿದ್ದೇನೆ. ಆದರೆ ನಿಮಗೂ ಹಾಗೆಯೇ ಕೆಲವೊಬ್ಬರಿಗೆ ಈ ದುಷ್ಟ ಮಿತ್ರರ, ದುಶ್ಚಟಗಳ ಒಂದು ನಿಮಗೆ ಇಂಟ್ರೊಡಕ್ಷನ್ ಆಗ್ಬೋದು. ಅದರ ಬಗ್ಗೆ ಸಹ ನೀವು ಸ್ವಲ್ಪ ಇರಬೇಕು. ಅದರ ಜೊತೆಗೆ ನೀವು ಯಾವುದಾದ್ರು ಸೇರಿಕೊಳ್ಳದೆ ಇರುವಂಥದ್ದು ಒಳ್ಳೆಯದು. ಅಲ್ಲದೆ ನಿಮ್ಮ ಜೊತೆಗೆ ಇದ್ದಂಥ ವ್ಯಕ್ತಿಗಳು ನಿಮಗೆ ಮೋಸ, ತೊಂದರೆ, ವಂಚನೆ ಮಾಡ್ಬೋದಾಗಿದೆ. ಹಾಗಾಗಿ ಇಂಥ ಶತ್ರು ಕಾಟ, ಗುಪ್ತ ಶತ್ರುಗಳ ಕಾಟ, ಮಿತ್ರ ರೂಪದ ಶತ್ರುಗಳು ಇವೆಲ್ಲರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ಸ್ತ್ರೀಯರು, ಮಹಿಳೆಯರು, ಗೃಹಿಣಿಯರು ಸಹ ತಮ್ಮ ಒಂದು ಆರೋಗ್ಯದ ಕಾಳಜಿಯನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಆರೋಗ್ಯದಲ್ಲಿ ಹೊಟ್ಟೆ ಅಥವಾ ಗರ್ಭಾಶಯ, ಗರ್ಭಕೋಶಕ್ಕೆ ಸಂಬಂಧಪಟ್ಟ ಏರುಪೇರುಗಳು ಬರ್ಬೋದಾಗಿದೆ. ಹಾಗಾಗಿ ನೀವು ಆರ್ಥಿಕವಾಗಿ ಬಹಳ ಉತ್ತಮ ಇದೆ, ಉತ್ತಮ ಶುಭ ಕಾರ್ಯಗಳಾಗ್ತವೆ. ಗುರುವಿನ ಅನುಗ್ರಹದ ಯಾವುದೇ ಚಿಂತೆ ಪಡಬೇಕಾಗಿಲ್ಲ. ಎಲ್ಲ ಸಿಂಹರಾಶಿಯವರಿಗೆ ಈ ವಿಶ್ವಾಸ ಸಂವತ್ಸರದಲ್ಲಿ ಆಯುರಾರೋಗ್ಯ, ಯಶಕೀರ್ತಿ, ಜಯಲಾಭಗಳು ಸಿದ್ಧಿಯಾಗಲೆಂದು ಶುಭ ಹಾರೈಕೆಗಳು.